ಕೊಪ್ಪಳ ಜಿಲ್ಲೆಯ ಹಿರೇಬಗನಾಳ್ ಎಂಬ ಗ್ರಾಮದ ಸುತ್ತಮುತ್ತಲು 21 ಕಾರ್ಖಾನೆಗಳಿವೆ. ಈ ಮ್ಯಾಪ್ನಲ್ಲಿ ಗುರುತಿಸಿರುವ ಹಾಗೆ ಅತಿ ಹೆಚ್ಚು ಕರಿಧೂಳಿನ ಸಮಸ್ಯೆ ಇರುವ ಸ್ಥಳ ಬಗನಾಳ್. ನನ್ನ ತವ್ರ ಮನೆಯೊಳಗಿದ್ದೆ, ಖುಷಿಯಾಗಿದ್ದೆ ಅವಾಗ. ಇಲ್ಲಿ ಮದ್ವಿ ಮಾಡಿ ಕೊಟ್ಟಾರ ಬರೀ ಧೂಳ, ಮನ್ಯಾಗನು ಧೂಳ, ಹೊರ್ಗಡೆನು ಧೂಳ. ಏನ್ ಮಾಡ್ಬೇಕು ಒಂದು ತಿಳಿವಲ್ತು. ನನ್ ಜೀವನನ ಸಾಕಾಗೋಗಿರ್ತೈತಿ. ಮದ್ವಿ ಆಗಿ 5 ವರ್ಷ ಆತು, ಇನ್ನು ಒಂದ್ ಮಗುನು ಆಗ್ವಲ್ತು. ಎಲ್ಲಾ ಆಸ್ಪತ್ರೆಗ್ ತೋರ್ಸಿದ್ವಿ, ಎಲ್ಲಾ ಮಾಡಿದ್ವಿ, ಏನು ಒಟ್ಟ ತಿಳಿಲವಲ್ತು. ಏನ್ ಈ ಧೂಳಿಂದ ಹಿಂಗ್ ಆಗಾಕತೈತೋ ಏನೋ, ನನ್ ಜೀವನದಾಗ ಒಂದು ತಿಳಿವಲ್ತಾಗೈತಿ. ನನ್ ಜೀವನನ ಸಾಕಾಗೋಗ್ಬಿಟ್ಟೈತಿ. ಯಾಕಾರ ಕೊಟ್ರೋ ಏನೋ ಈ ಊರಿಗ್ ನನ್ನ. ಏ ಅಣ್ಣ ಬಾ ಇಲ್ಲಿ, ಈ ಬಿಸಿಲು ಧೂಳ್ ಸಲ ಸಾಕಾಗ್ಬಿಟ್ಟೈತಿ. ಸ್ವಲ್ಪ ನೀರಾರ ಕುಡ್ದ್ ಬರಮ್ಮ. ಯಾಕಣ್ಣ ಇಷ್ಟ್ ಜೋರ್ ಕೆಮ್ಮಾಕತ್ತಿ? ಏನ್ ಮಾಡ್ಬೇಕವ, ನಂಗ್ ಟಿವಿಯನ್ನ ಕಾಯಿ ಒಂದ್ ಕಲೆ ಬಿದ್ ಬಿಡತಿ. ನೋಡವ ತಂಗಿ, ನಂಗ್ ನೋಡಿದ್ರ 2 ದಿನ ದುಡಿದ್ರ 4 ದಿನ ಮನ್ಯಾಗ ಇರ್ತಾನೆ. ತಂಗಿ ನಂಗ್ ನೋಡ್ರಿ ಸಣ್ಣ ಮಕ್ಳು ಅದಾವ. 2 ದಿನ ದುಡಿದ್ರ 4 ದಿನ ಮನ್ಯಾಗ ಹಾಕೊಂತೀನಿ. ಅವ್ರ ನಂಗ್ ಸಾಕ್ಲ ನಾನು. ಡಾಕ್ಟರ್ ನೋಡಿದ್ರ ಚಲೋ ಗಾಳಿ ಬದುಕಂತಾರ. ಇಲ್ಲಿ ನೋಡಿದ್ರ ಊರಾಗ ಚಲೋ ಗಾಳಿನ ಇಲ್ಲ, ಎಲ್ಲಿ ಬದುಕಿಲ್ಲ ನಾನು. ನಮ್ಮೂರ ನೋಡಿದ್ರ ಕರೆ ಧೂಳನ ಜಾಸ್ತಿ ಐತಿ. ಅದ್ರಾಗ ಬೇರೆ ಟಿವಿ ಪೇಷಂಟ್ ಬೇರೆ ನಾನು. ಈ ಗಾಳಿ ಕುಡಿದ್ರೆ ಜಲ್ದಿ ಸತ್ತೋಗ್ತೀನಿ ನಾನು. ನೋಡಣ್ಣ, ಮೊದ್ಲ ನೀ TB ಪೇಷಂಟ್ ಅದಿ ಅಂತ ಹೇಳಕತ್ತಿದ್ದಿ, ಮತ್ ನೀ ಸತ್ತಂದ್ರ ನಿನ್ ಮಕ್ಳು ಬೀದಿ ಪಾಲಾಗ ಹೋಗ್ತಾರಣ್ಣ. ಬೇರೆ ಎಲ್ಲಾರ ಹೋಗಾದ್ರೂ ಜೀವನ ಮಾಡಣ್ಣ, ಈ ಊರ್ ಬಿಟ್ಟಾರ ಹೋಗ್ಬಿಡಣ್ಣ ನೀನು. ಎಲ್ಲೋ ಜೀವನ ಕಟ್ಕೊಂಡ್ಲವ ನಾನು. ಅಲ್ಲಣ್ಣ, ನಮ್ಮೂರಾಗ ನೋಡಿದ್ರೆ TB ಪೇಷಂಟ್, ಹಾರ್ಟ್ ಅಟ್ಯಾಕ್, ಅಸ್ತಮ ಮತ್ ಸಣ್ಣ ಹುಡುಗರಿಗೆಲ್ಲಾ ಪಾರ್ಸಿಬಲ್ ಆಗ್ಬಿಟ್ಟೈತಣ್ಣ. ಇದ್ರಲಿದ್ದ ಮುಕ್ತಿ ಯಾವಾಗಾರ ಸಿಗ್ತಿರ್ತೋ ದೇವ್ರೆ. ನಮ್ಮೂರಾಗಾರ ಒಂದಿಷ್ಟ್ ಜನ ಅದ್ರ ಸಲುವಾಗಿ, ಕರೆ ಧೂಳಿನ ಸಲುವಾಗಿ ಹೋರಾಟ ಮಾಡಾಕತ್ತಾರ. ಅದ್ರಲಿದ್ದ ಯಾವಾಗಾರ ಮುಕ್ತಿ ಸಿಗ್ತೈತೋ ಏನೋ. ಆಯ್ತ್ ಬಾ ಅಣ್ಣ, ಹೋಗ್ ಕೆಲ್ಸ ಮಾಡಮ್ಮ. ಮತ್ ಮಾಲೀಕ್ ನೋಡಿದ್ರ ಬೈಕಂತ ನನ್ನ ನೋಡಿ. ಏನಣ್ಣ ಊರಾಗ ಏನ್ ಧೂಳ ಬಾಳ ಐತಿ, ಏನ್ ಮಾಡೋಣ ಇವಾಗ? ಏನ್ ಮಾಡೋದಾಗತ್ ಬಿಡೋ ಮಹೇಶ್, ಅವೆಲ್ಲ ಬಂದ್ಬಿಟ್ಟವ್ ಈಗ. ಏನ್ ಮಾಡಿದ್ರಿ ಏನೈತಿ? ಊರಾಗ ಧೂಳಿನ ಸಂಬಂಧ ಪಂಚಾಯತಿ ಒಂದ್ ಲೆಟರ್ ಕೊಡೋಣ. ಆಯ್ತ್ ಮಹೇಶ, ನಾಳೆ ಪಂಚಾಯತಿಗೆ ಲೆಟರ್ ಕೊಡೋಮಂತೆ, ಹೋಗಮ್ ನಡಿ. ಡಾಕ್ಟರ್ 3 ದಿನ ಆಯ್ತ್ರಿ, ನನ್ ಮಗು ಬಹಳ ಕೆಮ್ಮಾಕತ್ತೈತ್ರಿ. ಚೆಕ್ ಮಾಡ್ರಿ. ಕೂಡಿ ಚೆಕ್ ಮಾಡ್ರಿ. ಎಷ್ಟ್ ತಿಂಗಳು ಐತ್ರಿ ನೀವು? ಇದು 6 ತಿಂಗಳು ಸರ್. ಇಲ್ಲಿ ನಿಮ್ ಊರಲ್ಲಿ ಡಸ್ಟ್ ಅಲರ್ಜಿ ಐತ್ರಿ, ಅದ್ರ ಸಲುವಾಗಿ ಈಗ ಹಿಂಗಾಗೈತ್ರಿ. ಮುಂದ ದೊಡ್ಡವರಾದಂಗೆಲ್ಲ ಅದು ಹೋಗುತ್ತೆ. ಇಲ್ರಿ, ಬಹಳ ದಿನ ಆಯ್ತು, 3 ದಿನ ಆಯ್ತು, ಬಹಳ ಕೆಮ್ಮಾಕತ್ತೈತ್ರಿ. ಮತ್ತೆ ಹೆದರಿಕೆಯಾಗಿ ಕರ್ಕೊಂಡ್ ಸರ್. ಇಲ್ರಿ, ಈಗ ಸಣ್ಣಾಗಿರ್ಬೇಕು ಹಂಗ ಆಗತ್ತೈತ್ರಿ, ಮುಂದ ದೊಡ್ಡವರಾದಂಗೆಲ್ಲ ಅದು ಇದಾಗುತ್ತೆ. ಮತ್ತೆ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಒಂದಿಷ್ಟು ಮೆಡಿಸಿನ್ ಬರ್ಕೊಡ್ತೀನಿ, ಅವ್ನ 4 ಕಮ್ಮಿ ಆಗಿಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಬರ್ಕೊಡ್ತೀವಿ. ಓಕೆ.
ಡಾಕ್ಟ್ರ 6 ವರ್ಷ ಆಯ್ತ್ರಿ ನನ್ನ ಮಗಳಿಗೆ ಅದು ದಿನ ಹೋಗಿ ಭಾಳ ಕೆಮ್ಮು ಆಯಾಸ ಭಾಳ ಆಗಕತ್ಬಿಟ್ಟೈತ್ರಿ ಡಾಕ್ಟ್ರ. 6 ವರ್ಷದಿಂದ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅದು ಕಟ್ಟಿಂದ ಆಗೈತ್ರಿ. 6 ವರ್ಷಗಳಿಂದ ಕಡಿಮೆ ಆಗಿಲ್ಲ ಅಂದ್ರೆ ಇದನ್ನ ಹುಬ್ಳಿ ಒಳಗ ಸ್ಪೆಷಲಿಸ್ಟ್ ಅದಾರ, ಅವ್ರ ಕಡೆ ಬರ್ಕೊಡ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂತೇವೆ. ನಾನ 6 ವರ್ಷ ಆಯ್ತ್ರಿ ತೋರ್ಸಾಕತ್ತು, ಸಾಲ ಮಾಡಿದೆ ಎಲ್ಲ ಮಾಡಿ ತೋರ್ಸಿದೆ, ಆದ್ರ ಆರಾಮಕ್ಕಾಗತ್ತಿಲ್ಲ. ನಾನ್ ಏನ್ ಮಾಡ್ಲಿ? ಎಲ್ಲಾರ ಸಾಲ ಸುಲ ಮಾಡಿದ್ರ ತೋರ್ಸಕ ಮಕ್ಕಳ ಸಲುವಾಗಿ ಈಗ ಬಾಳ ಸಾಲ ಮಾಡಿಬಿಟ್ಟಿನ್ರಿ, ಮತ್ತ ಸಾಲ ಮಾಡ್ಬೇಕಂದ್ರ ನನ್ನ ಕೈಲಾಗಲ್ಲ. ಇದ್ದು ದುಡ್ಡು ಬಡ್ಡೆಲ್ಲ ತೋರ್ಸಿ ಸಾಕಾಗ್ಬಿಟ್ಟೈತ್ರಿ ನನಗ. ಬಿಡುಗಡೆನೇ ಇಲ್ಲ, ಮಕ್ಕಳ ಸಲುವಾಗಿ ತೋರ್ಸ್ಲೇಬೇಕು. ಮಕ್ಕಳ ಸಲ ಬೇಕಂತ ನಾ ಇಷ್ಟೆಲ್ಲಾ ಮಾಡೀನ್ರಿ ನಾನು. ಬಟ್ ಇದಕ್ಕಿಂತ ಜಾಸ್ತಿ ಮಾಡ್ಬೇಕಂದ್ರ ದುಡ್ಡು ಬೇಕಲ್ರಿ. ತೋರ್ಸ್ಬೇಕು, ಮತ್ತೆ ಬಿಡುಗಡೆನೇ ಇಲ್ಲ, ಸಾಲ ಮಾಡ್ಬೇಕು ತೋರ್ಸ್ಬೇಕು. ಹೇಳ್ರಿ, ಈಗ ಹುಬ್ಳಿಗ್ ಹೋಗಿ ತೋರ್ಸ್ಕೊಂಡ್ ಬರ್ತೀನಿ ಡಾಕ್ಟ್ರ. ನೆಲ್ಗಿಲ್ಲ ಹಚ್ಚಿದ್ರ ಇಲ್ಲ ಅನ್ಸುತ್ತೆ. ನೋಡ್ರಣ, ಅಲ್ಲಿ ಊರಾಗೆಲ್ಲ ಎಷ್ಟೆಲ್ಲಾ ಪ್ರಾಬ್ಲಮ್ಸ್ ಆಗಕತ್ತಾವು. ಕೆಲವೊಬ್ರಿಗೆ TB ಅಂತಾರ, ಕೆಲವೊಬ್ರಿಗೆ ಕ್ಯಾನ್ಸರ್ ಬರಕತೈತಿ ಅನ್ನಕತ್ತಾರ. ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಐತಿ. ಹಿಂಗಾರ ಹೆಂಗಣ? ಏನಾರ ಒಂದ್ ಮಾಡಮ್ ಬರೋಣ. ಏನ್ ಮಾಡ್ಬೇಕಪ್ಪ, ಎಲ್ಲ ಹೊಲ ಕೊಟ್ಬಿಟ್ಟಿದ್ವಿ, ಮತ್ತೆ ಏನ್ ಮಾಡಂಗಿಲ್ಲ ನಾವ್ ಅಷ್ಟೇ. ಮತ್ತೆ ಹಿಂಗ ಹೋಗ್ಬಿಡೋದ. ಮತ್ತೆ ಊರಾಗ ಒಂದ್ ಗ್ರಾಮ ಸಭೆ ಮಾಡಿ ಕಂಪ್ನಿಯರ್ ಕರ್ಸಿ ಪಂಚಾಯತಿಯರ್ ಮಾಡಮ್ ಬರೋಣ. ಊರಾಗ ಹೋಗಿ ಯಾವ್ದಾರ ಬಂದ್ ಏನ್ ಮಾಡ್ತಾರ ಬಿಡುತ್ತಮ್ಮ, ಏನ್ ಮಾಡಂತಂಗಿಲ್ಲ. ಸುಮ್ಮನೆ ಈಗ ಕರ್ಕೊಂಬರೋಣ. ಇಲ್ಲ ಅಣ್ಣ, ಏನಾರ ಒಂದ್ ಮಾಡ್ಬೇಕಣ್ಣ ನಾವು. ನೋಡ್ರಪ್ಪ, ಏನ್ ಮಾಡ್ತೀರಿ ಮಾಡ್ರಿ. ನೋಡ, ನಾವಂತೂ ಬರ್ತೀವಿ, ನಮ್ ಕೈಲಿ ಎಷ್ಟಾಗತ್ತೆ ನಿಮ್ ಸಹಾಯ ಮಾಡ್ತೇವಿ. ನಾವಂತೂ ರೈತರದೇವ್, ನೀವು ನಿರಂತರವಾಗಿ ನಿಮ್ ಜೋಡಿ ನಿಂದ್ರಕ. ಇಲ್ಲ, ನೀವೆಲ್ಲಾರು ಸೇರಿದ್ರ ನಾವು ಅವನ್ನ ಓಡಿಸ್ಬೋದಣ್ಣ. ನೋಡ್ರಿ, ಏನ್ ಮಾಡ್ತೀರಿ ನೋಡಪ್ಪ, ನೀವು ಯುವಕರದ್ರ ಏನ್ ಮಾಡ್ತೀರಿ ಮಾಡ್ರಿ ನೋಡೋಣ. ನೋಡ್ರಿ, ಇದು ನಮ್ಮ ಅಣ್ಣನ ಮಗ. ಇದು ಹಾರ್ಟ್ ನಲ್ಲಿ ಹೋಲ್ ಆಗೈತ, ಮತ್ತ ಉಸಿರಾಟದ ತೊಂದ್ರೆನೂ ಬಾಳ ಆಗ್ಬಿಟ್ಟೈತಿ. ಎಷ್ಟು ರೊಕ್ಕ ಖರ್ಚು ಮಾಡಿದ್ರು ಒಟ್ಟ ಏನು ಸಾಲ್ವ್ ಆಗ್ಬಲ್ತಿತ್ತು ತೊಂದ್ರೆ. ಏನ್ ಮಾಡ್ಬೇಕು ಏನು ಒಂದು ತಿಳಿವಲ್ತು. ನಮ್ಮ ಮನೆ ಬರೋಣ ಇಷ್ಟು ಬಂದ್ಬಿಟ್ಟೈತಿ ನೋಡ್ರಿ. ಹಿರೇಬಗನಾಳಲ್ಲಿ 35 ವರ್ಷದ ಯುವಕ ಧೂಳಿನ ಸಮಸ್ಯೆ ಹೆಚ್ಚಾಗಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮಹೇಶ, ನಾವ್ ಈಗೇನಾರ ಹೋರಾಟ ಮಾಡ್ಲಿಲ್ಲ ಅಂದ್ರ ಮುಂದೊಂದಿನ ಈ ರೇಬಗ್ನಾಳಾಗ ಒಂದ್ ನರ ಬೆಳಗ್ಗೆನ ಇರಂಗಿಲ್ಲ. ಹೂಣ, ಹೋರಾಟ ಮಾಡ್ಬೇಕು ಅಣ್ಣ. ಏನಾರ ಇಲ್ಲ ಅಣ್ಣ, ನಾನ್ರಿ ಹೋರಾಟಕ್ಕ ರೆಡಿ. ಹಂಗ ಬರಂಗಿಲ್ಲ ಮಹೇಶ, ಒಬ್ಬೊಬ್ರ ಮಾಡಂತ ಹೋರಾಟ ಅಲ್ಲದ. ಇಡೀ ನಮ್ಮೂರ ನಿಲ್ಬೇಕು ನಮ್ ಸಪೋರ್ಟಿಗೆ. ನಮ್ಮೂರ್ಯಾರ ನಮ್ ಸಪೋರ್ಟಿಗೆ ನಿಲ್ತಾರ, 100% ಗೆಲ್ತೀವಿ. ಈ ಹೋರಾಟ ಮಾಡೋಣ, ಏನಾರ ಇಲ್ಲ. ನಡಿ, ಊರವ್ರನ್ನೆಲ್ಲ ಸೇರ್ಸಿ ಹೋರಾಟಕ್ಕೆ ರೆಡಿ ಆಗಮ್ಮ. ಆಯ್ತು, ನಡಿ ಅಣ್ಣ, ಹೋಗೋಣ. ಸಿಕ್ಕಾಪಟ್ಟಿ ಸಮಸ್ಯೆ ಇದೆ ಸರ್. ಇವತ್ತು ಆರೋಗ್ಯ ಸಮಸ್ಯೆಗಳು ಬಹಳಷ್ಟು ಇದಾವ. ನಾವು ಸರ್ಕಾರಕ್ಕೆ ನಾವು ಪಟ್ಟಣ ಇಲ್ಲಿವರೆಗೂ ಸರ್ಕಾರ ಎಚ್ಚೆತ್ಕೊಂಡಿಲ್ಲ. ಇವತ್ತು ಸಾಕಷ್ಟು ವರದಿಗಳಿದಾವ. ಆ ವರದಿ ಸ್ಪಷ್ಟವಾಗಿ ಕಾಣಿಸಿದ್ದಾರೆ, ಕಾರ್ಖಾನೆಗಳನ್ನು ಸ್ಥಳಾಂತರ ಮಾಡ್ರಿ ಅಂತ ಹೇಳಿ. ಆದ್ರೂ ಸರ್ಕಾರ ಇವತ್ತು ನೀಳಮೇಸ್ತ ಕಾಣಿಸ್ತಿದೆ. ಇವತ್ತು ಶಾಸಕರು ನಮ್ಮ ಜಿಲ್ಲಾ ಪ್ರತಿನಿಧಿಗಳಿಗೆ ಹೇಳಿದ್ವಿ, ನಮ್ಮ ಸಮಸ್ಯೆಯನ್ನ ನೀವು ವಿಧಾನಸೌಧದಲ್ಲಿ ಮಾತಾಡ್ರಿ ಅಂತ ಹೇಳಿ. ಇನ್ನು ಒಬ್ಬರು ನಮ್ಮ ಜಿಲ್ಲಾ ಜನಪ್ರತಿನಿಧಿ ಒಬ್ಬರು ಮಾತಾಡಿಲ್ಲ. ಅಂದ್ರೆ ಇವತ್ತು ಸರ್ಕಾರದ ಜೊತೆಗೆ ಜಿಲ್ಲಾ ಪ್ರತಿನಿಧಿಗಳಾದ್ರಲ್ಲ, ನೇರವಾಗಿ ಕಂಪ್ನಿ ಜೋಡಿ ಶಾಮೀಲಾಗಿದ್ದಾರೆ. ಇವತ್ತು ಅವ್ರು ಶಾಮೀಲಾಗಿರೋದ್ರಿಂದ ಅವ್ರ ಪ್ರತಿನಿಧಿಸಲ್ಲ. ನಾವು ಮತ ಹಾಕಿರೋದು ನಾವು ಕೊಪ್ಪಳ 1.5 ಲಕ್ಷ ಜನರ ಆರೋಗ್ಯ ಕಸಿದುಕೊಳ್ಳಲು ಬಿಡುವುದಿಲ್ಲ. 1.5 ಲಕ್ಷ ಜನರ ಆರೋಗ್ಯ ಕಸಿದುಕೊಳ್ಳಲು ಬಿಡುವುದಿಲ್ಲ.
ಬಲ್ಡೋಟ ಫ್ಯಾಕ್ಟರಿ ಆದ್ರೆ ಎಲ್ಲರಿಗೂ ಕೆಲಸ ಸಿಗ್ತಾವೆ ಅನ್ನೋ ಭ್ರಮೆಯಲ್ಲಿ ಕಾರ್ಖಾನೆಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಅದರಿಂದ ಆಗುವ ಸಮಸ್ಯೆಗಳು ಅವರಿಗೆ ಗೊತ್ತಾಗ್ತಿಲ್ಲ. ಹಿರೇಬಗನಾಳ್ ಗ್ರಾಮದಲ್ಲಿ ಅಸ್ತಮಾ, TB, ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಬಂದಿದ್ದಾವೆ. ನಾಳೆ ಆ ಸಮಸ್ಯೆಗಳು ನಮಗೂ ಬರಬಹುದು, ನಿಮಗೂ ಬರಬಹುದು. ಅದು ಆಗಬಾರದು ಅಂದ್ರೆ ಈಗ ನಡೆಯುತ್ತಿರುವ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಬೇಕು.